Hello students, welcome back to my YouTube channel Supreme Learning Academy. This is first language Kannada, Prathama Bhashe Kannada, question paper released by Bengaluru Karnataka Board 24-25 batch. Marks 100 marks irutte. Time bandu 3 hours 15 minutes. First main 6 multiple choice question irutte. Each carries 1 mark. ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗದ ಪಂಚಮಾಕ್ಷರಗಳು. ಆನ್ಸರ್ ಇಸ್ ಸಿ ಅನುನಾಸಿಕ. ಪಂಚಮಿ ವಿಭಕ್ತಿ ಕಾರ್ಯಕರ್ತವಿದು. ಆನ್ಸರ್ ಇಸ್ ಬಿ ಅಪದಾನ. ದೇವರು ನಿಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಗೆರೆ ಎಳೆದ ಪದದ ಕ್ರಿಯಾರೂಪ. ಆನ್ಸರ್ ಇಸ್ ವಿದ್ಯಾರ್ಥಕ. ಬಹುವ್ರೀಹಿ ಸಮಾಸದ ಪದವಿದು. ಆನ್ಸರ್ ಇಸ್ ಚಕ್ರಪಾಣಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು. ಆನ್ಸರ್ ಇಸ್ ಬಿ ಸಂಯೋಜಿತ ವಾಕ್ಯ. ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಆನ್ಸರ್ ಇಸ್ ಸಿ ಸಮಾನಾರ್ಥಕ ವ್ಯಯ. ಕೆಳಗಿನ ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಮಾರ್ಕ್ಗಿರುತ್ತೆ. 1ಕ್ಕೆ 1 ಮಾರ್ಕ್. ವೈಶಾಖ ಬೇಸಗೆ. ಪ್ರತಿಹಾರಿ ಪಡಿಯರಿ. ಚೆಲ್ಲುವಿಕೆ ತದ್ದಿತಾಂತ ಭಾವನಾಮ. ತಿನ್ನುವಿಕೆ ಕೃದ್ದಾಂತ ಭಾವನಾಮ. ಮಕ್ಕಳು ಮರಿ ಜೋಡಿ ನುಡಿ. ಬಟ್ಟ ಬಯಲು ದ್ವಿರುಕ್ತಿ. ಮನುಷ್ಯ ರೂಢನಾಮ. ಪೂಜಾರಿ ಅನ್ವರ್ಥರಾಮ. ನೆಕ್ಸ್ಟ್ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. 7 ಕ್ವೆಶ್ಚನ್ ಇರುತ್ತೆ. 1ಕ್ಕೆ 1 ಮಾರ್ಕ್. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ವಿಶ್ವೇಶ್ವರಯ್ಯವರನ್ನು ದಿವಾನರಾಗಿ ನೇಮಿಸಿದವರು ಯಾರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಗಡಿ ಪ್ರದೇಶದಲ್ಲಿ ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ. ಆನ್ಸರ್ ಇಲ್ಲಿದೆ, ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಆನ್ಸರ್ ಗೊತ್ತಿಲ್ಲ, ವಿಡಿಯೋ ಲಾಂಗ್ ಆಗುತ್ತೆ. ನೆಕ್ಸ್ಟ್ ಒನ್. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು. ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು. ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿ ಯಾರು. ನೆಕ್ಸ್ಟ್ ಮೇನ್ 3-4 ವಾಕ್ಯ. 10 ಕ್ವೆಶ್ಚನ್ ಇರುತ್ತೆ. 1ಕ್ಕೆ 2 ಮಾರ್ಕು. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು. ಆನ್ಸರ್ ಇಲ್ಲಿದೆ, ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವುವು. ಲಕ್ಷ್ಮಣನು ಅಣ್ಣನಾದ ರಾಮನನ್ನು ಸಂತೈಸಿದ ಬಗೆ ಹೇಗೆ. ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿ. ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವನ್ನು ಬರೆಯಿರಿ. ದ್ರೋಣನ ಶಪಥ ಮಾಡುವಾಗ ಹೇಳಿದ ಮಾತುಗಳು ಯಾವುವು. ಪುಟ್ಟಪುರಿ ಏಕೆ ಮುಖವಿಸ್ಮಿತಳಾಗಿದ್ದಾಳೆ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು. ಕ್ವೆಶ್ಚನ್ ನಂಬರ್ 26. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ. ಕ್ವೆಶ್ಚನ್ ನಂಬರ್ 27. ಶುಕನಾಸನ್ನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೆಯಿರಿ. ನೆಕ್ಸ್ಟ್ ಮೇನ್ ಕವಿ ಪರಿಚಯ. 2 ಕವಿ ಪರಿಚಯ ಇರುತ್ತೆ. ಒಬ್ಬರದಕ್ಕೆ 3 ಮಾರ್ಕ್ಸು, 6 ಮಾರ್ಕ್ಸ್ ಟೋಟಲ್. ಒಂದು ದೇವನೂರು ಮಹಾದೇವ ಇದೆ, ಅವ್ರ ಬಗ್ಗೆ ಬರೀರಿ ಕವಿ ಪರಿಚಯ. ಇನ್ನೊಂದು ಲಕ್ಷ್ಮೀಶ್ ಅವ್ರ ಬಗ್ಗೆ ಇದೆ. ನೆಕ್ಸ್ಟ್ ಮೇನ್ 3 ಮಾರ್ಕ್ಸ್ಗೆ ಛಂದಸ್ಸು. ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಸೊ ಇಲ್ಲಿ ಇದು 2 ಲೈನ್ ಇರೋದ್ರಿಂದ ಇದು ಕಂದ ಪದ್ಯ. ಗಣ ವಿಭಾಗ ಮಾಡಿ ಅದಕ್ಕೆ ಛಂದಸ್ಸು ಬರೆಯಿರಿ. ನೆಕ್ಸ್ಟ್ ಒನ್ ಅಲಂಕಾರ. ಇದು 3 ಮಾರ್ಕ್ಸ್ಗಿರುತ್ತೆ. ನನ್ನ ಧೈರ್ಯದ ಭೂಮಿ ಕಾಲಡಿಯೇ ಕುಸಿಯುತ್ತಿದೆ. ಇದು 3 ಮಾರ್ಕು. ನೆಕ್ಸ್ಟು ಗಾದೆ. ಯಾವುದಾದ್ರೂ ಒಂದು ಗಾದೆ ವಿಸ್ತರಿಸಿ ಬರೆಯಿರಿ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಒಂದು. ಇನ್ನೊಂದು ಆಳಾಗಬಲ್ಲವನು ಅರಸಾಗಬಲ್ಲನು. 2ರಲ್ಲಿ ಯಾವುದಾದ್ರೂ ಒಂದು ಗಾದೆನ ಬರೀರಿ. ಇದು 3 ಮಾರ್ಕ್ಸ್ಗೆ. ನೆಕ್ಸ್ಟು ಸಂದರ್ಭ ಸಾರಾಂಶ. 6 ಸಂದರ್ಭ ಇರುತ್ತೆ. 1ಕ್ಕೆ 3 ಮಾರ್ಕು. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಕ್ವೆಶ್ಚನ್ ನಂಬರ್ 34. ಮನುಷ್ಯನಂತೆ ಟೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಳಿಲ್ಲ. ಕಣ್ಣ ನೀರಂ ತೀವಿ ನೇಲಂ ಬರುತ್ತಿದೆಯೇ. ಹೊಸ ಎಚ್ಚರದಳು ಬದುಕೋಣ. ಕೌಂತೆಯರು ಸಂಯೋಧನೆಯರಿಗೆ ಬೇಸೈಕೆಯಲ್ಲಿ ಮನವಿಲ್ಲ. ಬೇರೆ ಬಣ್ಣವನೇ ಕಾಣೆ. ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಿ. 4 ಮಾರ್ಕ್ಗೆ 2 ಆಪ್ಷನ್ ಇರುತ್ತೆ. ಯಾವುದಾದ್ರೂ ಒಂದನ್ನು ಪದ್ಯ ಬರೆಯಿರಿ.
ನೆಕ್ಸ್ಟು ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ಸೊ ಈ ಥರ ಸಾರಾಂಶದಲ್ಲಿ ಬರೀಬೇಕು. ನೆಕ್ಸ್ಟು 4 ಮಾರ್ಕ್ ಇರುತ್ತೆ. ಅದು ನೆಕ್ಸ್ಟ್ 8-10 ವಾಕ್ಯ 2 ಕ್ವಶನ್ ಇರುತ್ತೆ. ಒಂದಕ್ಕೆ 4 ಮಾರ್ಕು. ಭಾಷೆ ಸತ್ವಪೂರ್ಣವಾಗಿದೆ, ಹೇಗೆ ವಿಕಾಸಗೊಳ್ಳುತ್ತದೆ ವಿವರಿಸಿ. ಅಥವಾ ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡು ಬಗೆ ಹೇಗೆ ವಿವರಿಸಿ. ನೆಕ್ಸ್ಟ್ ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ಕುರಿತು ವಿವರಿಸಿ. ಅಥವಾ ದುರ್ಯೋಧನನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ನೆಕ್ಸ್ಟ್ ಮೇನ್ ಪ್ಯಾಸೇಜ್ ಓದಿ ರಿಲೇಟೆಡ್ ಕ್ವಶನ್ ಕೇಳಿರ್ತಾರೆ, ಅದಕ್ಕೆ ಆನ್ಸರ್ ಬರೀಬೇಕು. 4 ಮಾರ್ಕ್ಗಿರುತ್ತೆ. ಪ್ಯಾಸೇಜಲ್ಲೇ ಆನ್ಸರ್ ಇರುತ್ತೆ. 2 ಕ್ವಶನ್ ಇರುತ್ತೆ. 2 ಕ್ವಶನ್ ಓದಿ ಪ್ಯಾಸೇಜ್ನ ಆನ್ಸರ್ ಬರೀರಿ. ನೆಕ್ಸ್ಟ್ ಮೇನ್ ಪದ್ಯ 5 ಮಾರ್ಕ್ಗಿರುತ್ತೆ. ನೆಕ್ಸ್ಟು 2 ಪದ್ಯ ಇದೆ, 2ರಲ್ಲಿ ಯಾವುದಾದ್ರೂ ಒಂದು ಬರೀರಿ. ಅದಾದಮೇಲೆ ಪ್ರಬಂಧ 15 ವಾಕ್ಯದಲ್ಲಿ ಬರೀರಿ, 5 ಮಾರ್ಕ್ಸ್ಗೆ. ಇಲ್ಲಿ ರಾಷ್ಟ್ರೀಯ ಭಾವೈಕ್ಯ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಪಾತ್ರ 1. ಅಥವಾ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ. ಇದಿಷ್ಟು ನಿಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನ್. ಎಕ್ಸಾಮ್ಗೂ ಇದೇ ರೀತಿ ಪ್ಯಾಟರ್ನ್ ಬರುತ್ತೆ. ಸೊ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಫಸ್ಟ್ ಟೈಮ್ ಚಾನಲ್ ಓಪನ್ ಮಾಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.